ಏ ಪಾತ್ಲಿಂಗ್ ಸುಮ್ಮನೆ ಅನ್ಸಣ ಮೇಲಿಂದಿಗೆ ಸೈಡ್ಗೆ ಇವನ್ನೆಲ್ಲ ಆನ್ಸರಲ್ಲಿ ಇವನ್ನ ಕೊರಡಿದಾವಲ್ಲ ಆ ಡ್ರೈ ಆಗ್ತಾವ. ಆ ಕಡೆಯಿಂದ ಹಾಕ, ಆ ಕಡೆಯಿಂದ ಹಾಕ. ಆ ಕಡೆಯಿಂದ ಹಾಕಲೇ. ಏಯ್ ತಾಜು ಆ ಕಡೆಯಿಂದ ಹಾಕ, ಆ ಕಡೆಯಿಂದ ಆ ಕಡೆಗೆ ಹೋಗ್ತದೆ. ಹಾಕ ಹಾಕ ಮ್ಯಾಕ್ ಹಾಕ. ರೌಂಡ್ ರೌಂಡ್ ಏ ನಿದ್ದೆ ಹೋಗ್ತಾರೆ, ಗೊತ್ತೇ ಆಗಲ್ಲ. ಫಸ್ಟ್ ಇಯರ್ ಪಾಸ್ ಆಗಿದ್ರು, ನೆಕ್ಸ್ಟ್ ಸೆಕೆಂಡ್ ಇಯರ್ ಎಲ್ಲ ಮತ್ತೆ ಫೈನಲ್ ಇಯರ್ ತಗೊಂಡ್ರು. ಫಸ್ಟ್ ಇಯರ್ಗೆ ಕ್ಲಾಸು ಚೆನ್ನಾಗಿ ಅನಿಸ್ತು, ಮತ್ತು ಫಿಫ್ತ್ ಸೆಮ್ನಾಗೆ ಯಾಕೆ ಕೋಆರ್ಡಿನೇಷನ್ ಬೀಳಲ್ಲ ನನಗೂ ಮ್ಯಾಮಿಗೂ. ಮತ್ತು ಸಿಕ್ಸ್ ಸೆಮ್ಮಾಗೆ ಚೆನ್ನಾಗೈತೆ, ಕ್ಲಾಸು ಚೆನ್ನಾಗಿ ಅರ್ಥಕ್ಕೈತೆ. ಇವಾಗ ಅತ್ತೆ ಆಗಿದ್ದಾರೆ. ನಿಮ್ಮ ಕಾಂಬಿನೇಷನ್ ಯಾವುದು? ಬಿ ಎದಲ್ಲಿ ಅದನ್ನೇ ಹೇಳ್ತಾರೆ. ಏನಕ್ಕೆ ಇಷ್ಟ? ಏನಕ್ಕೆ ಇಷ್ಟ? ಪೊಲಿಟಿಕಲಲ್ಲಿ ನಿಮ್ಗೆ ಎಷ್ಟು ಜನ ಲೆಕ್ಚರ್ಸ್ ಪಾಠ ಮಾಡ್ತಾರೆ? ಪೊಲಿಟಿಕಲ್ ಸಬ್ಜೆಕ್ಟ್ ಯಾರ್ಯಾರು? ರಮೇಶ್ ಸರ್ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಿದೆ ಫಸ್ಟ್ ಫೀಲಿಂಗ್? ಸರ್ ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಬಿಟ್ರು ರವಿ ಆಗಲಿಲ್ಲ ಅಂದ್ರೆ ಬಿಟ್ಟು ಡ್ರಾಪ್ ಔಟ್ ಮಾಡಿ. ಅಲ್ಲ ಸರಿ ಆಯ್ತು. ನಲಂದ ಕಾಲೇಜ್ ಬಗ್ಗೆ ಏನು ಹೇಳ್ತೀನಿ ನೋಡು ಮತ್ತೆ. ನಮ್ಮ ದೇಶ ಸಬ್ಜೆಕ್ಟ್ ಹೆಸರೆಲ್ಲ ಗೊತ್ತಾಗಿದೆ. ಆದ್ರೂ ಪಾಸ್ ಅದ ಇಲ್ಲ? ಇಲ್ಲ ಅವೆಲ್ಲ ಕ್ಲಿಯರ್ ಆದ ಸರ್. ಇವ್ರು ಎಕ್ಸಾಮ್ ಡ್ಯೂಟಿ ಬಂದಿದ್ರು, ಗಡ ನಡೆಸ್ಬಿಟ್ಟಿದ್ರು.
ರನ್ನಿಂಗ್ ಲೆಕ್ಚರ್ ಅಂತ ತಿಪ್ಪೇಸ್ವಾಮಿ ಸರ್ ಬರ್ತಿದ್ರು, ಕುಳ್ಳಕ್ಕಿದ್ರು, ಹ್ಯಾಂಡಿಕ್ಯಾಪ್ಟ ಸರ್. ಇಲ್ದಾರ ಹೆಸರು ಹೇಳ್ಬಿಟ್ರೆ ಸೇಫ್ ಅಂತ. ಇಲ್ಲ ಅವ್ರು ಇದ್ರು. ಅಲ್ಲ ಇಲ್ಲಿ ನಮ್ಮ ಕಾಲೇಜಲ್ಲಿ ಅವ್ರು ನೋಡಿದ್ರೆ ಫಸ್ಟ್ ನಿಮ್ಗೆ ಏನಂತ ಯಾವ ಫೀಲಿಂಗ್ ಅಂದರೆ ಸ್ವಲ್ಪ ಇಂಟೆಲಿಜೆಂಟ್ ಅಂದರೆ ಗೊತ್ತಾಗುತ್ತೆ, ಚೆನ್ನಾಗಿ ಮಾತಾಡ್ತಾರೆ. ನಿಮ್ಮ ಒಪಿನಿಯನ್? ಬೆಸ್ಟ್ ಗೈಡರ್. ಜೀವನದಾಗೆ ದಾರಿ ತೋರಿರೋಬ್ರು, ಆ ದಾರಿ ನಡ್ಸ್ಕೊಂಡು ಹೋಗಿರೋಬ್ರು. ಆ ದಾರಿ ತೋರಿದ್ದು ದಾವಣಗೆರೆಯಲ್ಲಿರೋ ಮಂಜುನಾಥ್ ಅಂತಾರೆ, ಮಂಜುನಾಥ್ ಜಯಮ್ ಅಂತ. ಅವ್ರು ತೋರಿರೋ ದಾರಿಯಲ್ಲಿ ನಾನು ಈ ಥರ ಇಲ್ಲಿ ಸ್ಟೇಬಲ್ ಆಗಿ ಮತ್ತು ಆ ಕಾಲೇಜಲ್ಲಿ ಅಷ್ಟು ಫ್ಲೆಕ್ಸಿಬಲ್ ಆಗಿ ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತಂದರೆ ನಾರಾಯಣ್ ಸರೇ ಕಾರಣ. ಅಂದರೆ ನನ್ನ ವರ್ಕು ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಕ್ಷಣಕ್ಕೂ ಅವ್ರನ್ನ ನೆನಪು ಮಾಡ್ಕೊತೀನಿ, ಅವರೇ ಕಾರಣ. ನೆಕ್ಸ್ಟ್ ಸರ್, ಇವಾಗ ಏನು ನೀವು ಫಸ್ಟ್ ಇಯರ್ ಆಗಿರೋ ಸೆಕೆಂಡ್ ಇಯರ್ ಫೈನಲ್ ಇಯರ್ ಇಲ್ಲಿ ನಾವೇನು ನಡ್ಕೊಂಡಿದ್ದೀವಿ ಅದರಲ್ಲಿ ನೆಕ್ಸ್ಟ್ ಇವ್ರು ಲೆಕ್ಚರಿಂಗ್ ಪ್ರೊಫೆಷನಿಗೆ ಬಂದರೆ ಭಾಳ ಚೆನ್ನಾಗಿ ಮಾಡ್ತಾರೆ, ಇವರು ಬರಬೇಕು ಅಂತ ಯಾರಿಗಾದ್ರೂ ರವಿಕುಮಾರ್ ಕೇಟಿ ಅಂತ ಇದ್ದಾರೆ, ರವಿಶಂಕರ್ ಕೇಟಿ ಅಂತ ಇದ್ದಾರೆ, ಫೈನಲ್ ಇಯರ್ ಬಿಕಾಮ್. ಶಶಿ ಸರ್, ನಿಮ್ಮ ಒಂದು ಸ್ಟೂಡೆಂಟ್ಸ್ ಬಗ್ಗೆ ಒಪಿನಿಯನ್? ಅಂಥನ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಊರಾದ್ಮೇಲೆ ಅಲ್ಲಿಗೆ ಇದ್ದೇ ಇರಬೇಕು. ಹಾಗಾಗಿ ಸ್ಟೂಡೆಂಟ್ಸನ್ನ ಇದ್ದೇ ಇರ್ತಾರೆ, ಒಳ್ಳೆಯವರು ಕೊಟ್ಟಾರ ಅಂತ ಎಲ್ಲರನ್ನೂ ಒಂದೇ ಲೆಕ್ಕ ತಗೊಂಡು ಹೋಗ್ಬೇಕಾರೆ. ನೀವು ತಗೊಂಡು ಸಬ್ಜೆಕ್ಟ್ ಯಾವುದು? ಅದಕ್ಕೆ ಎಷ್ಟು ಪಟ್ಟು ಮಕ್ಕಳು? ನಾವು ಕೆಟ್ಟಾರನ್ವಪ್ಪ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಒಳ್ಳೆ ಗೈಡ್. ಬೇರೆ ಏನಾದರೂ ಹೇಳಿ ಅದು ಬಿಟ್ಟು ಅವರ ಒಂದು ಏನು ಪಾಠ ಮಾಡ್ತಕ್ಕಂಥ ವೇ ಆಗಿರ್ಬೋದು, ಬೇರೆ ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಅವ್ರ ಬಗ್ಗೆ ಬೇರೆ ಗಂಗಾಧರ ಸರ್ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಗಂಗಾಧರ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಗುರುಗಳು ಮತ್ತು ನಮಗೆ ದಾರಿದೀಪ ಆದಂಥ ಅಂತಂದ್ರೆ ತಪ್ಪಾಗಲ್ಲ. ಜೊತೆಗೆ ನಾವು ಫಸ್ಟಿಗೆ ನಾನು ಪೊಲಿಟಿಕಲ್ ಸೈನ್ಸ್ ತಗೊಂಡಾಗ ನಾವು ಆ ಸಬ್ಜೆಕ್ಟ್ ಬಗ್ಗೆ ಏನು ಅಷ್ಟೊಂದು ಏನು ಮಾಡ್ಬೇಕು ಮುಂದೆ ಅದ್ರ ಬಗ್ಗೆ ಏನಂತ ಗೊತ್ತಿರಲಿಲ್ಲ. ಅವ್ರ ಟೀಚಿಂಗ್ ನೋಡಿ, ಅವರು ಒಂದು ಜ್ಞಾನ ಇರೋದು ನೋಡಿ, ಅದನ್ನೆಲ್ಲ ನೋಡಿಬಿಟ್ಟು ನಮಗೆ ಅವರು ಇನ್ಸ್ಪೈರ್ ಆದರು. ಅವ್ರು ನೋಡಿ, ಅವ್ರ ಟೀಚಿಂಗ್ ನೋಡಿ, ಅವ್ರ ಪ್ರೊಫೆಷನ್ ನೋಡಿ ನಾವು ಅವ್ರನ್ನ ಅನುಕರಣೆ ಮಾಡಿ ಆ ಪ್ರೊಫೆಷನಿಗೆ ನಾವು ಕೂಡ ಈ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ನೋಡಿ ಕಲಿತಾರು ನಾವು. ಹಾಗಾಗಿ ಗುರುಗಳು ನೀನು ಕೊಟ್ಟೂರಲ್ಲಿ ಓದಿದ್ದು, ಜಗಳೂರಲ್ಲೇ ಕಾಲೇಜ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ? ಏನಿಲ್ಲ, ಕೊಟ್ಟೂರಾಗೆ ಕಾಲೇಜ್ಗಳು ಚೆನ್ನಾಗಿದೆ, ಡಿಗ್ರಿ ಕಾಲೇಜ್ಗಳು. ಆದರೂ ಕೂಡ ನಮ್ಮ ಜಗಳೂರಾಗೆ, ಆದರೆ ಜಗಳೂರಾಗೆ ಸೇರೋಕ್ಕಂತ ಏನಿದ್ದಿಲ್ಲ. ದಾವಣಗೆರೆ ಯೂನಿವರ್ಸಿಟಿಗೆ ಡಿಗ್ರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ದಾವಣಗೆರೆ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಮೊನ್ನೆ ಜಗಳೂರು ಗೌರ್ಮೆಂಟ್ ಕಾಲೇಜು ಮತ್ತು ಉಚಿತಪುರ ಕಾಲೇಜಿಗೆ ಹಾಕಿದ್ದೆ ಅಪ್ಲಿಕೇಶನ್. ಅಲ್ಲಿ ಯಾಕೆ ಹಾಕಿಲ್ಲ, ಕೊಟ್ಟೂರಿಗೆ ಯಾಕೆ ಮಾಡಿಲ್ಲ ಅಂತಂದರೆ ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಸ್ವಲ್ಪ ಅಲ್ಲೇ ಇಲ್ಲಿ ಅಷ್ಟೊಂದು ಖರ್ಚು ಮಾಡೋಕ್ಕೇನು ಅಂತ ನಾನು ಇಲ್ಲಿ ಬಂದು ನಮ್ಮಪ್ಪ ನಾನು ದಾವಣಗೆರೆ ಸೇರ್ಬೇಕಂತ ನಾನು ಆದರೂ ನಮ್ಮಪ್ಪ ಕರ್ಕೊಂಡು ಬಂದ್ಬಿಟ್ಟು ಒಳ್ಳೆ ಕಾಲೇಜಿಗೆ ಸೇರಿಸ್ತು. ಬೇರೆ ಕಾಲೇಜಿಗೆ ಹೋಗಿದ್ದು ಹಿಂಗೆ ಇರ್ತಿದ್ನೆಲ್ಲ ಗೊತ್ತಿಲ್ಲ. ಈ ಕಾಲೇಜಿಗೆ ಸೇರಿ ಒಳ್ಳೇದು ಮಾಡಿದೆ ಅಂತ
ಅಸೈನ್ಮೆಂಟ್ ಸೆಮಿನಾರ್ ಅಂತ ಹೇಳ್ತೀನಲ್ಲ ಅದನ್ನೇ ಅದು ಅವ್ರಿಗೆ ಏನಾಗುತ್ತೆ ಮೆಂಟಲಿ ಪ್ರೆಷರ್ ಆಗುತ್ತೆ. ಅದರಿಂದ ತುಂಬ ಕಲಿಯೋದಿರುತ್ತೆ. ವರ್ಕ್ ಮಾಡೋದು, ರೈಟಿಂಗ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಪ್ರೆಸೆಂಟೇಷನ್ ಮಾಡೋದಾಗಿರ್ಬೋದು, ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅವರು. ಆಮೇಲೆ ಲೆಕ್ಚರ್ಸು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಷ್ಟೇ ಅವರು ಒಳ್ಳೆ ಒಪಿನಿಯನ್ ಅಂತ ಹೇಳ್ತಾರೆ. ಕೋಪ್ದಲ್ಲಿ ಹೇಳಿದ್ದನ್ನು ಅದನ್ನು ಏನಂತಂದ್ರೆ ಶತ್ರು ಥರ ಟ್ರೀಟ್ ಮಾಡ್ತಾರೆ. ಸೊ ಬೈದು ಹೇಳೋರು ಒಳ್ಳೇದಕ್ಕೆ ಹೇಳ್ತಾರೆ ಅನ್ನೋದು ನಮ್ಮ ಸ್ಟೂಡೆಂಟ್ಸಿಗೆ ಇನ್ನೂ ಗೊತ್ತಾಗ್ತಿಲ್ಲ. ಹುಡುಗ ಸಿಗ್ಲಿಲ್ಲ ಅವ್ರ ಹುಡ್ಕೋ. ಸುಮ್ಮನೆ ನಿನ್ಗೆ ಗೊತ್ತಾಯ್ತು. ನಿನ್ನ ಫ್ಯೂಚರ್ ಗೋಲ್ ಏನು ನಾಗೇಂದ್ರ? ಪ್ಲೇಯರ್ ಆಗಕ್ಕಂತಿದ್ದೆ, ಅದು ಆಗಿಲ್ಲ. ಮುಂದೆ ಡಿಗ್ರಿ ಮುಗಿಸ್ಕೊಂಡು ಆದ್ಮೇಲೆ ನೋಡೋಣ. ಅದೇ ಮುಗಿಸ್ಕೊಂಡ್ಮೇಲೆ ಆದ್ಮೇಲೆ ನೋಡೋಣ. ಇವಾಗ ಏನು ಗೋಲಿಲ್ಲ, ಬರುತ್ತೆ ಇಷ್ಟೊಳಗೆ. ಕಾಲೇಜಿಗೆ ನೀವು ಲೆಕ್ಚರ್ ಆಗಿ ಬಂದಿರೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ನಮ್ಮ ಕಾಲೇಜ್ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ, ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ಉತ್ತಮವಾದ ಶಿಕ್ಷಣ ಇದೆ. ಆ ಶಿಕ್ಷಣವನ್ನು ಎಲ್ಲರೂ ಸದುಪಯೋಗಪಡಿಸ್ಬೇಕು. ನಾನು ಆ ಟೀಚಿಂಗ್ ಪ್ರೊಫೆಷನ್ ಬರೋಕ್ಕೆ ಕಾರಣ ಯಾರಪ್ಪ ಅಂತಂದರೆ ಗಂಗಾಧರಪ್ಪ ಸರ್. ಯಾಕಪ್ಪ ಅಂತಂತಂದರೆ ಅವ್ರು ಕ್ಲಾಸ್ ಮಾಡುವ ಶೈಲಿ ಆಗಿರ್ಬೋದು, ಹೇಳೋ ಪಾಯಿಂಟ್ಸ್ ಆಗಿರ್ಬೋದು, ಹೇಳೋ ದಾಟಿ ಇದೆಯಲ್ಲ ಅದ್ಭುತವಾಗಿ ಹೇಳ್ತಿದ್ರು. ಹಾಗಾಗಿ ಅವರು ಇನ್ಸ್ಪಿರೇಷನ್ ಇತ್ತಂದರೆ ನಾನು ಇಟ್ಕೊಂಡಿದ್ದೆ. ಯಾಕಂತಂದರೆ ಯಾರೂ ಸೆಮಿನಾರ್ ಮಾಡ್ತಿದ್ದಿಲ್ಲ, ಅವರು ಸೆಮಿನಾರ್ ಮಾಡ್ತಿದ್ರು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ನಾಗರಾಜ್ ಸರೇ ಮಾಡ್ತಿದ್ದಿಲ್ಲ. ನಾವು ಸೆಮಿನಾರ್ ಮಾಡ್ತೀವಿ ಸರ್ ಅಂತಂದಾಗ ಇಲ್ಲ ನಮ್ಮ ಮಾಡ್ತಿಲ್ಲಪ್ಪ ಮಾಡಬಾರ್ದು ಅಂತಂದು ಗಂಗಾಧರ ಸರ್ ಮಾಡ್ತಿದ್ವಿ. ಇಂಥ ಟೀಚಿಂಗ್ ಅದ್ಭುತವಾಗಿ ಮಾಡ್ತೀರ, ನೀವು ಮುಂದೆ ಒಳ್ಳೆ ಲೆಕ್ಚರ್ ಆಗ್ರಿ, ಟೀಚರ್ ಆಗ್ರಿ ಅಂತಂತ ಏಮ್ ಇಟ್ಕೊಟ್ಟಿದ್ದೆ ಅವರು. ಈ ಲೆಕ್ಚರ್ ಆಗೋ ಕಾರಣ ಅವರು ಒಂದು ಭಾಗ ಅಂತ. ಊಟಕ್ಕೆ ಬಂದವ್ರು ಆಟಕ್ಕಿಲ್ಲ. ಸೆಕೆಂಡ್ ಇಯರ್ BA, ಅದರಲ್ಲಿ ಲೆಕ್ಚರ್ಸ್ ಸೋಷಿಯಾಲಜಿ, ಹಿಸ್ಟ್ರಿನ ಯಾರ್ಯಾರು ನಿನಗೆ ಟೀಚ್ ಮಾಡೋದು? ಹಿಸ್ಟ್ರಿ ಮಾರುತಿ ಸರ್, ಪ್ರಸನ್ನ ಸರ್. ಪ್ರಸನ್ನ ಸರ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸುರೇಶ್ ಸರ್ ಬಂದು ಪ್ರಸನ್ನ ಸರ್ ಹೇಳೋ ಪಾಯಿಂಟ್ಸ್ ಆಗಿರ್ಬೋದು, ಅವರು ಒಂದೊಂದು ಪಾಯಿಂಟು 2-3 ಸರಿ ಹೇಳ್ತಾರೆ, ನೀಟಾಗಿ ಅರ್ಥ ಆಗುತ್ತೆ. ಮಾರುತಿ ಸರ್ ಜಾಸ್ತಿ ವಿಷಯ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಪ್ರೊನೌನ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ತಡವರಿಸ್ತಿದ್ದಾರೆ. ಸುರೇಶ್ ಸರ್ ಬಗ್ಗೆ ಮಾಡೋ ಕ್ಲಾಸ್ ಫುಲ್ಲು ಅರ್ಥ ಆಗುತ್ತೆ. ಶಾಜಿ, ನಿನ್ನ ಓವರ್ ಆಲ್ 3 years ಡಿಗ್ರಿ ಎಕ್ಸ್ಪೀರಿಯನ್ಸ್? ಸ್ಟ್ರೇಂಜರ್ ಆಗಿ ಬಂದಿದ್ದೆ ಕಾಲೇಜಿಗೆ ಅಕಸ್ಮಾತ್ವಾಗಿ. ಬಟ್ ತುಂಬ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಈ ಮೆಮೊರೀಸ್ನ ಇನ್ನೂ ತುಂಬ ವರ್ಷ ಆದಮೇಲೆ ಅದನ್ನು ನೆನೆಸ್ಕೊತೀನಿ ಅಷ್ಟೇ. ನೀನು ಕಾಲೇಜಿಗೆ ಸೇರಿದ್ದೇನೆ ಅಲ್ಲೇ ಸೇರೋ ಉದ್ದೇಶ ಏನೂ ಇಲ್ಲ. ದಾವಣಗೆರೆ ಯೂನಿವರ್ಸಿಟಿಗೆ ಡಿಗ್ರಿ ಮುಗಿಸ್ಬೇಕಂತ ಇತ್ತು. ದಾವಣಗೆರೆ ಯೂನಿವರ್ಸಿಟಿಗೆ ಡಿಗ್ರಿ ಮುಗಿಸ್ಬೇಕಂತ ಇತ್ತು ಅಷ್ಟೇ, ಅದಕ್ಕೆ ಸೇರಿದ್ದು. ಕಂಡಿದ್ದಾರಂತಷ್ಟೇ. ಕೆಲವರು ಮಾತ್ರ ಸಿಸ್ಟರ್ ಸರ್. ಇಲ್ಲಿ ಕಾಲೇಜ್ ಟೈಮಲ್ಲಿ ಕೇಳ್ಬೇಕಂದ್ರೆ ಯಾರಿಗೆ ಕೇಳ್ಬೇಕಂತಿದ್ಯಾ? ಸಾರಿ, ಯಾರಿಗೂ ಕೇಳ್ಬೇಕು ಅನ್ಕೊಂಡಿಲ್ಲ. ಚೌಕತ್ತರಿ ಕೇಳೋದಿತ್ತು ಸರ್, ಭಾಳ ಜನ ಕೇಳೋರು. ಅಲ್ಲೆಲ್ಲ ಗಿಡ ಪಡಲ್ಲ. ನಾವು ಏನು ಬೇರೆ ಬೇರೆ ಕೈದಾಗ ಶಂಕರ್ ಹಿಂಗೆ ಅಡ್ಡಾಡ್ಕೊಂಡು ಕೇಳು. ಸುರೇಶ್ ಸರ್, ನಿಮ್ಗೆ ಈ ಥರ ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡಿಸ್ಬೇಕು ಹುಡುಗರ ಹತ್ರ ಎಲ್ಲ
ಯಾವ ಥರ ಬರುತ್ತೆ ಸರ್ ಮೈಂಡಲ್ಲಿ ಏನು ಬರುತ್ತೆ ಏನು ಕನಸು ಮಾಡ್ತಾರೆ? ಏನಾಗುತ್ತೆ ಅಂದರೆ ನಾವು ಪಿ ಯು ಸಿಯಲ್ಲಿ ಇರ್ಬೇಕಾದ್ರೆ ನಮ್ಗೊಂದು ಗಿಲ್ಟ್ ಕಾಡ್ತಾ ಇದೆ. ಪಿ ಯು ಸಿಯಲ್ಲಿ ಇರ್ಬೇಕಾದ್ರೆ, ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ, ಡಿಗ್ರಿ ಮಾಡ್ಬೇಕಾದ್ರೂ ನಮಗೆಲ್ಲ ಒಂದು ಗಿಲ್ಟ್ ಕಾಡ್ತಾ ಇದೆ. ಅಂದರೆ ನಾವು ಒಂದೊಂದ್ಸರಿ ನಮ್ಮ ಟೀಚರ್ಸ್ ಬೈಕ್ ಅಂತೀವಿ, ಬಟ್ ನನ್ನ ಮಕ್ಳು ನಮ್ಗೆ ಇದು ಮಾಡಿಸ್ಲಿಲ್ಲಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಮುಂದೆ ಏನಾದರೂ ನೀವು ನಮ್ಮನ್ನು ಬೈಕಬಾರ್ದು ಅನ್ನೋ ದೇಶಕ್ಕೆ ನಿಮ್ಗೆ ಇಷ್ಟನ ಕಷ್ಟನ ಗೊತ್ತಿಲ್ಲ, ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಮಾಡ್ತಾ ಇದೆ. ಅದರಲ್ಲಿ ನೀವು ಎಷ್ಟು ಅಕ್ಸೆಪ್ಟ್ ಮಾಡ್ತೀರಾ, ಎಷ್ಟು ಬಿಡ್ತೀರಾ ಗೊತ್ತಿಲ್ಲ. ಆ್ಯಸ್ ಎ ಟೀಚರ್ಸ್ಗಳಾಗಿ ಈ ಎಕ್ಸಿಸ್ಟಿಂಗ್ ಮೂಮೆಂಟಲ್ಲಿ ನಿಮ್ಗೇನೇನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಫೀಡ್ ಮಾಡ್ತಾನೆ ಇದೆ. ಎಷ್ಟೇ ಇನ್ಕ್ಲೂಡಿಂಗ್ ನಮ್ಮದು ಲೈಬ್ರರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಬೆಳಿಗ್ಗೆ ನಾನು ಅದನ್ನೇ ಹೇಳಿದ್ದು, ನಮ್ಮ ಲೈಬ್ರರಿ ಗ್ರೂಪ್ನ ಎಷ್ಟು ಜನ ನೋಡ್ತಿರೋ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ಜನ ಎಕ್ಸಿಸ್ಟಿಂಗ್ ಆಗ್ತಿರೋ ಗೊತ್ತಿಲ್ಲ. ಬಟ್ ವಾಸ್ತವ ಏನಿದೆ ಅಂತಂದರೆ ನಮ್ಮ ಗ್ರೂಪ್ಗಳಲ್ಲಿ ಬೇರೆ ಕಾಲೇಜವ್ರು ರಿಕ್ವೆಸ್ಟ್ ಮಾಡ್ಕೊತಾರೆ. ಮತ್ತು ಎಲ್ಲಿ ಕಾಂಪಿಟೇಟಿವ್ ಅವ್ರದ್ದು ಏನನ್ನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ದಾರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ಅಟ್ಲೀಸ್ಟ್ ನಿಮ್ಮ ಸರ್ವಿಸ್ ನಮ್ಗೆ ಎಕ್ಸ್ಟೆಂಡ್ ಮಾಡಿ ಅಂತೇಳಿ. ಬಟ್ ಈಗ ನಮಗೆ ನೋವಿರೋದು ಏನಂತಂದರೆ ನಾವು ಇಷ್ಟೊಂದೆಲ್ಲ ನಿಮ್ಗೆ ಫೀಡ್ ಮಾಡಿದ್ರು ಕೂಡ ಅದು ಯುಟಿಲೈಸೇಷನ್ ಮಾಡ್ಕೊಂತಿಲ್ಲ ಅನ್ನೋದು. ಇವಾಗಲ್ಲ, ಸ್ಟಾರ್ಟಿಂಗಿಂದ ನಾವು ಟೀಚರ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತೀವಿ. ಒಂದೊಂದು ಸರಿ ಇವಾಗ ಏನು ಮಾಡ್ತಿದ್ದೀವಲ್ಲ ಯಾರನ್ನೂ ಮಾಡಲೇಬಾರ್ದು. ಗೌರ್ಮೆಂಟ್ ಕಾಲೇಜುಗಳು, ಬೇರೆ ಕಾಲೇಜುಗಳಲ್ಲಿ ಯಾವ ಥರ ಈ ಥರ ಟೀಚರ್ಸು ಹಂಗೆ ಬರೋದು, ಕ್ಲಾಸ್ ಮಾಡೋದು, ತಗೊಂಡು ಹೋಗಿ ಸಾಫ್ಟ್ ಮಾಡ್ಕೊಂಡು ಹೋಗಿಲ್ಲ ಅಂತಂದರೆ ಕಾರ್ಯಕ್ಕೆ ಬರೋದು ಅಂತೇಳಿ ಬೇರೆ ಫ್ರೆಂಡ್ಸ್ ಜೊತೆಗೆ ಹೋಗೋದು ಅಂತೇಳಿ. ಭಯ ಏನಂತಂದರೆ ಇನ್ನು ಫ್ಯೂಚರಲ್ಲಿ ಎಲ್ಲಾದರೂ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಬೇರೆ ಕಾಲೇಜಲ್ಲಿ ವೇಸ್ಟ್ ಮಾಡಿಲ್ಲ ತಂದ್ಕೋಬಾರ್ದು ಅನ್ನೋದು ಕುಂಟಿ ಮೇಸ್ಟ್ರೆ ಸುಮ್ ಕೂತ ಒಂಥರ ಕೈನಪ್ ಮಾಡ್ತಾರೆ. ಅದನ್ನು ಅಕ್ಸೆಪ್ಟ್ ಮಾಡೋದು ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ನಾಗೆ ಇನ್ನು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದಾದ್ರೆ ಫಸ್ಟು ಒಂದು ಕ್ವಶನ್ ಇದೆ. ಅದು ಒಂದು ಮತ್ತೆ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಬೇಕು ಸರ್. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ತಂಗಿರನ್ನ ಚೆನ್ನಾಗಿ ನೋಡ್ಕೋಬೇಕು, ಅದು ಒಂದು ಸರ್. ನೆಕ್ಸ್ಟ್ ಥರ್ಡ್ ಬಂತು, ಇವಾಗಿನ ಥರ ಫುಲ್ ಟ್ರೆಂಡಿ ಆಗಿರ್ಬೇಕು ಸರ್, ಸ್ವಲ್ಪ ಸಾಂಪ್ರದಾಯಿಕವಾಗಿರ್ಬೇಕು, ಇಲ್ಲ ಆ ಥರ ವಿಚಾರಗಳು ಗೊತ್ತಿರೋರಾಗಿರ್ಬೇಕು ಸರ್. ನೆಕ್ಸ್ಟ್ ಫೋರ್ತು, ನೋಡೋದಕ್ಕೆ ಚೆನ್ನಾಗಿರ್ಬೇಕು ಸರ್. ಯಾಕಂದ್ರೆ ಜೋಡಿಯವರು ಚೆನ್ನಾಗಿ ಕಾಣ್ಬೇಕಲ್ಲ, ಅದಕ್ಕೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು. ರೂಪವತಿ ಥರನಾ? ಅಲ್ಲ, ಈ ಕ್ವಶನ್ ನನಗಾದ್ರೆ ಇದ್ರ ಬಗ್ಗೆ ನಿಮ್ಮ ಎರಡು ಅಭಿಪ್ರಾಯ ಏನು? ಏನ್ ಬಂದತ್ತಪ್ಪ ಇವ್ರಿಗೆ ಹೊತ್ತಿಗೆಲ್ಲ ಹಿಂಗೆ ಆಡ್ತಾರಲ್ಲ, ಮಕ್ಕಂಬಿಟ್ರೆ ಆಯ್ತು ಸುಮ್ಮನೆ ಹೋಗಿ ಅಂತ. ತುಂಬ ಯೂಸಸ್ ಆಗ್ತಿದೆ. ಯಾಕಂದರೆ ಇಲ್ಲಿ ಕೇವಲ ಕ್ವಶನ್ಸ್ಗೆ ಅಷ್ಟೇ ಆನ್ಸರ್ ಮಾಡ್ತಿದ್ರೆ ಹೊರತು ಮುಕ್ತ ಅಭಿಪ್ರಾಯ ಹೇಳ್ಕೊಳ್ತಿಲ್ಲ. ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಎಜುಕೇಷನ್ ಕೇಳಿದ್ರಿಂದ ಅವ್ರ ಕ್ವಶನ್ಸ್ಗೆ ಅಷ್ಟೇ ಆನ್ಸರ್ ಮಾಡ್ತಿದ್ರೆ ಹೊರತು ಅದರ ಬೆನಿಫಿಟ್ಟು ಅಥವಾ ಅದ್ರ ಇನ್ನಿನ ಕುರಿತು ಹೇಳ್ತಾರೆ. ನಾವು ಈ ಕ್ಯಾಂಪ್ ಮಾಡಿದ್ದು ಉದ್ದೇಶ ಅಷ್ಟು, ಕ್ವಶನ್ಸ್ ರೇಸ್ ಮಾಡಿದ್ಮೇಲೆ ಆದರೆ ಇನ್ನೇನು ಹೇಳ್ಕೊಂಡು ಬರ್ರಿ ಅಂತ ಹೇಳ್ತಿದ್ವಿ. ನೀವು ಬರೀ ಕೇಳಿದ ಕ್ವಶನ್ಗೆ ಅಷ್ಟೇ ಆನ್ಸರ್ ಮಾಡ್ತಾಯಿದ್ರಿ ಅಂತ ಅನ್ಸುತ್ತೆ. ಫೈನಲ್ ನಮ್ಮ ಲೈಫಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಅಂತ ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ಸ್ಟೂಡೆಂಟ್ ಅಲ್ಲಿ ಯಾವ ಗುಣ ಇರಬೇಕು? ನಾರಾಯಣ್ ಸರ್ ಒಂದು ಮಾತು ಹೋದ್ರೆ ಅಥವಾ ಲೈಫಲ್ಲಾದರೂ ಸಕ್ಸಸ್ ಕಾಣಕ್ಕಾಗ್ತದೆ. ನಿಮಗೆ ಬೈಟ ಮಾಡಿಕೊಡಲ್ವ ನಾನು? ನೀವು ಅಲ್ಲೇ ಕೂಡ ದೊಡ್ಡದು ಅವಾರ್ಡ್ ನಮ್ಗೊಂದು ಎರಡು ಚೇರ್ ಹಾಕಿ ಇಟ್ಕೊಂಡ್ರೆ ಜಾಗಲಿ ನನಗೊಂದು ಚೇರ್ ಹಾಕಿಳದೆ ಅಷ್ಟೊಂದು ಕರಿಗೆ ಅವ್ರಿಗೆ ಕರಗಿರೋದು. ನಾನು ಬೆಳಗಿದ್ದೀನಿ ಕಾಣಲ್ಲ ಅಂತಂದ್ಮೇಲೆ ಯಾರು ನಾನು ನೀವು ಹೇಳಿದ್ದು ಇನ್ನೊಂದು ಚೇರ್ ತಗೊಂಡು
ಬಸ್ ಮುಂಚೆ ಹಿಂದಕ್ಕೆ ಹೋಗ್ರಿ ಸ್ವಲ್ಪ ಹಿಂದಕ್ಕೆ. ನೀನು ಹಾಕಲಿಕ್ಕೆ ಬರ್ರಿ ಬಸ್ ಹತ್ತೇನೆ ಈ ಕಡೆ ಕರ್ಸಕ್ಕಿಲ್ಲ ಈ ಕ್ಯಾಂಡ್ ಹೆಂಗ ಬರ್ತಲ್ಲ ತಗೊಂಡವ್ರು ಬಸ್ ಈ ಕಡೆ ಬರ ಬಸ್ಸು ಈ ಕಡೆ ಬಾರಲೇ ಆಗಬೇಕು ಅಂತ ನೀವು ನೋಡಿದಂಗೆ 3 ವರ್ಷ ಇನ್ನೂ ಈ ಡಿಪಾರ್ಟ್ಮೆಂಟ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಾದ್ರೆ ಆಗುತ್ತೆ ಸರ್. ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಸ್ಟೇಜ್ ಫ್ರೀ ಈಗ ಹಿಸ್ಟ್ರಿ ಪೊಲಿಟಿಕಲ್ಲು ಸೋಷಿಯಾಲಜಿ ಅಂದರೆ ಸ್ಟೇಜ್ ಕ್ಲಿಯರ್ ಹೋಗ್ತಿಲ್ಲ ಸರ್. ಅದು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದ್ರೆ ಇನ್ನು ಇಂಪ್ರೂವ್ ಆಗ್ಬೇಕು, ಇನ್ನು ಜಾಸ್ತಿ ಇಂಪ್ರೂವ್ ಆಗ್ಬೇಕಂತ ಹೇಳ್ತೀವಿ. ಒಂದು ಸಬ್ಜೆಕ್ಟ್ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ಲು, ಸೋಷಿಯಾಲಜಿ ನಾವು ತುಂಬ ಕೇರ್ ಮಾಡ್ತೀವಿ ಸರ್. ಮತ್ತು ಸಿಲೆಬಸ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ಹೆಲ್ಪ್ ಮಾಡ್ತೀವಿ. ಅಂದರೆ ನಮ್ಮ ಹೇಳ್ತಾರೆ ಸರ್, ಅಷ್ಟೊಂದು ಕಾಂಪಿಟೇಟಿವ್ ರಿಲೇಟೆಡ್ ಹೇಳ್ತಿಲ್ಲ ಸರ್. ಪೊಲಿಟಿಕಲ್ ಡಿಪಾರ್ಟ್ಮೆಂಟು ಫುಲ್ ಡೌನ್ ಐತೆ ಸರ್. ಬೇರೆದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಟೀಚರ್ಸ್ ಸ್ಪೋರ್ಟ್ಸ್ ಆಡ್ತಾರೆ ಅಂತ ಸೇರಿಸಿದೆ ಬಂದೆ ಸರ್. ಓಕೆ, ಸ್ಪೋರ್ಟ್ಸ್ ಆಡ್ತಿಲ್ಲ, ಏನು ಆಡ್ತಿಲ್ಲ. ಕಬಡ್ಡಿ ಆಡಕ್ಕಂತಾನೆ ಕಾಲೇಜಿಗೆ ಸೇರಿದೆ. ಗೌರ್ಮೆಂಟ್ ಕಾಲೇಜಿಗೆ ಸೇರೋಣ ಹಿಂದಕ್ಕೆ ಬಂದು ಕಾಲೇಜಿಗೆ ಸೇರಿ ಶಿವಕಾತ್ ಅಲ್ಲಿ ಹೇಳಿದ್ದ ಹಾಸ್ಲಾಗೆ ವಾಲಿಬಾಲ್ ಕಬಡ್ಡಿ ಆಡಿಸ್ತಾರಂತ ಅದಕ್ಕೆ ಸೇರಿದೆ. ಇಲ್ಲಿ ನೋಡಿದ್ರಿ ಏನು ಆಡ್ತಾರೆ. ಅವನೆಲ್ಲ ಮೆಟೀರಿಯಲ್ ಅವನೇ ತಗೊಂಡೋಗಿದ್ದಾನೆ ಮನೆಗೆ. ಕರೆಕ್ಟ್ ನೋಡಿ, ಇದು ರಿಯಾಲಿಟಿ. ಬೇಕು ನೆಗೆಟಿವ್ ಥಾಟ್ಸ್ ಓವರಾಲ್ ಓಚಪುರ ಕಾಲೇಜ್ ಸೇರಬಾರ್ದಿತ್ತಂತ ಯಾರಿಗಾದ್ರೂ ಅನಿಸಿದೆಯಾ? ಯಾವ ಟೈಮಲ್ಲ ಆದ್ರೆ ಯಾರು ಬೇಜಾರಾಗಿಲ್ಲ. ಈಗ ಏನ್ ಗೊತ್ತಾ, ನೀವೇನು ಅನ್ಕೊಂಡಿರ್ತೀರಿ, ಯಾರೋ ಒಬ್ರು ಲೆಕ್ಚರ್ ಹೇಳ್ತೀರಿ, ಯಾಕೆ ಹೇಳಿರ್ತೀರಿ, ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿರುತ್ತೆ. ಅದು ಬಂದ ಮೇಲೆ ನಿಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ. ತಪ್ಪು ಮಾಡಿದೆ, ಎಲ್ಲ ನೆನಪುಗಳನ್ನ ಬೆಂಕಿ ಸುತ್ತ ಅದಕ್ಕೆ ಬೆಂಕಿ ಹಾಕಿರೋದು. ಯಾಕೆ ಚೇಂಜ್ ಆಫ್ ಕಾಲೇಜ್ ಮಾಡಿಸ್ತೀನಿ ಅಂತ ಹೇಳಿದ್ದೆ, ಯಾಕೆ ಬಿಟ್ಟೆ? ಮಧು ಸರ್ ಸೈನ್ ಮಾಡಿಕೊಡ್ಲಿಲ್ಲ, ಅದಕ್ಕೆ ಬಿಟ್ಟೆ. ಸರಿ. ನನಗೆ ಇಷ್ಟ ಇದ್ದಿಲ್ಲ. ಅದೇ ನಿಮ್ಗೆ ಇಷ್ಟ ಇದ್ದಿಲ್ಲ ಅಂದಕ್ಕೆ ಹೇಳ್ದ ಅವನು, ಕಬಡ್ಡಿ ಆಡಿಸ್ಲಿಲ್ಲ ಅಂತ. ಯಾಕೆ ಇಷ್ಟ ಇದ್ದಿಲ್ಲ? ಗೊತ್ತಿಲ್ಲ ಸರ್, ನನಗೆ ಇಷ್ಟ ಇದ್ದಿಲ್ಲ. ಅದಕ್ಕೆ ಕಾಲೇಜ್ ಮಾಡ್ಬೇಕಂತಿದ್ದೆ, ಮಧು ಸರ್ ಸೈನ್ ಮಾಡಿಕೊಡ್ಲಿಲ್ಲ, ಅದಕ್ಕೆ ಟೀಚಿಂಗ್ ಚೆನ್ನಾಗಿತ್ತು. ಒಂದು ಶಾರದಾ ಫುಲ್ ಹತ್ಬಿಟ್ರು ಸರ್, ಅದಕ್ಕೆ ಅಂತ ಹೋಗಲಿಲ್ಲ. ಇಲ್ಲ ಸರ್, ಅಷ್ಟು ಬಿಟ್ಟರೆ ಸರ್ ನಾನು ಹೋಗೋಕ್ಕಾಗ. ಮತ್ತೆ ಆಕೆನ ಕರ್ಕೊಂಡು ಅದ್ರ ರೀಸನ್ ಏನು ಗೊತ್ತಾ, ನೀವು ಕಾಲೇಜ್ ಬಿಟ್ಟೋಕ ಆ ಕಾಲೇಜಿಗೆ ನಿಮ್ಗೇನು ಕೆಟ್ಟ ಏನಾದರೂ ಆಗಿತ್ತಾ ಅದರಿಂದ ಲೆಕ್ಚರ್ಸ್ ಏನಾದ್ರು ನಾನು ಅಂದಿದ್ರೆ ಸೆಕೆಂಡ್ ಇಯರ್ ಇದ್ದಾಗ ಹೋಗ್ಬೇಕಂತಿದ್ದೆ ಸರ್. ಹರೀಶ್ ಸರ್ ಬೇಡ ಅಂದರು. ಅದೇ ಯಾಕೆ ಕೆಲವೊಂದು ರೀಸನ್ ಕೆಲವು ಸರ್ಗೆ ಗೊತ್ತೈತೆ, ಅದನ್ನೆಲ್ಲ ಹೇಳ್ತೀನಿ. ಸರ್ ಸೆಕೆಂಡ್ ಇಯರ್ B.Com ಎಲ್ಲಿದ್ದಾರೆ ಅವರು? ಸೆಕೆಂಡ್ ಇಯರ್ B.Com ಕೈ ಎತ್ತಿ ಇದಾರಲ್ಲ. ನಗು ಬರ್ತೈತಿ. ಅಲ್ಲಿ ಬದಲಾಗಬೇಕು ಅನ್ಸಲ್ಲ ನಿಮಗೆ? ಹನ್ನೊಂದು ಜನ ಬಂದ್ವಿ ಸರ್ ನಾವು. ಸರ್ ನೀವು ಬೈಲಿಕ್ಕೆ ನಾವು ಕ್ಯಾಂಪಿಂಗ್
ಸ್ವಲ್ಪ ಸರಿ ಇದು ಬಿಟ್ಟು ಬೇರೆ ಏನಾರ ಮಣ್ಣಾಗಿ ನೀವೇ ಕ್ರಿಯೇಟ್ ಮಾಡಿಕೊಳ್ಳಿ, ನಮ್ಮ ಪಾರ್ಟ್ ಮುಗೀತು. ಕ್ವಶನ್ ರಿಪೀಟ್ ಮಾನ್ಸ ಕ್ವಶನ್ ರಿಪೀಟ್ ಕ್ವಶನ್. ಯಾಕೆಂದ್ರೆ ಎಲ್ಲೋ ಒಂದು ಎರಡು ಒಬ್ರು ಇಬ್ರು ಇದ್ದೀರಿ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲರೂ ಕೂಡ ನಿಮಗೆ ಓನ್ ಥಿಂಕಿಂಗ್ ಅನ್ನೋದಿಲ್ಲ. ಬೆಳಗ್ಗೆ ಸ್ವಲ್ಪ ಎಲ್ಲ ರಿಯಾಕ್ಷನ್ ಕೊಡ್ರ. ನಂದಲ್ಲ ಮಾಡಿ ಅಂದ್ಲಿ. ಹೌದು ನಾವಿಬ್ಬರು ವಿಡಿಯೋ ಮಾಡಿ ಅಂದ್ಲಿ. ಇಲ್ಲ ಸರ್, ಇಲ್ಲ ಸರ್ ಮಾಡಿಲ್ಲ, ಮಾಡ್ತಾ ಇದ್ದೀನಲ್ಲ ಸರ್ ಈಗ. ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಸಾರ್ ಬದುಕ್ತಾರೆ? ಸಿಂಹ ಲೇ ಸ್ವಲ್ಪ ಏನಾರು ಇಟ್ಕೊಂಡು ಕೂತ್ಕೊಳ್ರಲ್ಲಿ. ಮ್ಯಾಮ್ ಯಾಕೆ ಮ್ಯಾಮ್ ಫೇಸ್ ಎಲ್ಲ ಬ್ಲಾಕ್ ಬಂದು ಮುಖದಲ್ಲಿ LED ಬಲ್ಬ್ ಥರ ಬರ್ತೈತೆ ಮಕ್ಕದಲ್ಲಿ ಒಂದೇ ಟಾಸ್ಬಿಡ. ಸುಂದರಿ ಟಾರ್ಚರ್ ಮಾಡಿ ಕೇಳದೆ ಕಾಣ್ತೀವಿ ಮಕ್ಕ ನಾವು. ಕಾಣ್ತೀವಿ ತಂದು ತೋರ್ಸಿದ್ರಿ. ಹಂಗೆ ತೋರಿಸಿ. ಏನಂತಂದ್ರೆ ಒಂದು 20-30% ರಿಸರ್ಚ್ ಮಾಡ್ಕೊಂಡಿದೆ. ಪರ್ಸನಲ್ ಅಲ್ಲ, ಮತ್ತೆ ಪರ್ಸನಲ್ ಅಂದ್ಕೊಂಡಿದೆ. ಅಕಾಡೆಮಿಕ್ ಏನನ್ನಿದೆ ಇವಾಗ ಏನಾಗುತ್ತೆ ಅಂದರೆ ಯಾರನ್ನ ಕೇಳ್ತಾರೆ ಗೊತ್ತಿಲ್ಲ. ರೌಂಡ್ ಸರ್ಕಲ್ ಇರೋದನ್ನ ಇವಾಗ ಟೀಚರ್ ಅಸಿಸ್ಟೆಂಟ್ ಹೇಳ್ಬೋದು, ಕಾಲೇಜ್ ಅಸಿಸ್ಟೆಂಟ್ ಹೇಳ್ಬೋದು, ಕಾಂಬಿನೇಷನ್ ಅಸಿಸ್ಟೆಂಟ್ ಹೇಳ್ಬೋದು. ಇನ್ ಕೇಸ್ ಕಾಂಬಿನೇಷನ್ ಸರ್ ಆ ಕಡೆ ಬರ್ರಿ ಸರ್. ಈ ಕಾಮರ್ಸ್ ಸೆಲೆಕ್ಟ್ ಕಾಮರ್ಸ್ ಅಂತಂದ್ರೆ ಕಾಮರ್ಸ್ ಏನು ಚೂಸ್ ಮಾಡಿದ್ರು ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಇಲ್ಲ. ಇನ್ ಕೇಸ್ ಟೀಚರ್ ಅಂತ ಹೇಳ್ತಾರೆ, ಆ ಟೀಚರ್ ಬಗ್ಗೆ ನಿಮಗೆ ಎಷ್ಟು ಗೊತ್ತಾಯ್ತು, ಪಾಸಿಟಿವ್ ಆರ್ ನೆಗೆಟಿವ್? ನಮ್ಮವರೆಗ ನೋಡಿ ಇಲ್ಲಿ ಸಾರಿ ಕುತ್ಕೊಂಡು ಅದನ್ನ ರೌಂಡ್ ಸ್ಕೇಲ್ ಲಿಸ್ಟ್ ಔಟ್ ಮಾಡ್ಕೊಂತಾನೆ. ಟೀಚರ್ ಹೆಸರು ಆಗಿರ್ಬೋದು, ಕಾಂಬಿನೇಷನ್ ಹೆಸರು ಆಗಿರ್ಬೋದು, ನಿಮ್ಮ ಪರ್ಸನಲ್ ಗೋಲ್ಸ್ ಆಗಿರ್ಬೋದು. ಅದನ್ನ ಕೇಳ್ತಾರೆ, ನಿಮಗೆ ಆ ಮೂಮೆಂಟಲ್ಲಿ ಏನು ಅನ್ಸುತ್ತೆ ಅದನ್ನ ಮಾತ್ರ ಹೇಳಿ. ಮತ್ತೆ ಇದನ್ನ ಮಾಡಂಗಿಲ್ಲ, ಲೇಟ್ ಮಾಡಂಗಿಲ್ಲ. ನನ್ನ ದಿಲ್ ಎದ್ದೋಗಂತ ಏ ಬೇಡ ಬೇಡ ಅಣ್ಣ, ಅಲ್ಲಿಂದ ಬಾ. ಪಾತ ಪಾತ ಮರಕ್ಕೆ ಬೆಂಕಿ ಹಚ್ಚಿ ಬಿಡ್ತೀನಿ.
ಅತ್ತಿ ಅತ್ತಿ ಸ್ವಾರ್ಥಿ ದೊಡ್ಡ ಅಂತ ಸಾಂಗ್ ಆಯ್ತು ಮ್ಯಾಮ್. ಕೇಳ್ಬಿಡಲಿ ಏನು ದೇಶ ನಾನು ಯಾರ ನೇಮ್ ಹೇಳ್ತೀನೋ ಅವರು ಒಂದು ಲೆಕ್ಚರ್, ಅವರಿಗೆ ಒಂದು ಲೆಕ್ಚರ್ ನೇಮ್ ಹೇಳ್ತೀನಿ, ಅವ್ರಿಗೆ ಆ ಸಡನ್ನಾಗಿ ಆ ಲೆಕ್ಚರ್ ಬಗ್ಗೆ ಏನು ಬರುತ್ತೋ ಅದನ್ನ ಹೇಳ್ಬೇಕು ಆಯ್ತಾ. ಆ ಲೆಕ್ಚರ್ ನೇಮ್ ಕೇಳಿದ ತಕ್ಷಣ ನಿಮಗೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅದನ್ನ ಹೇಳ್ಬೇಕು. ಏನಾದ್ರೂ ಅನಿಸ್ಲಿ, ಆ ಲೆಕ್ಚರ್ ಬಗ್ಗೆ ಏನು ಅನ್ಸುತ್ತೋ ಅದನ್ನ ಹೇಳ್ಬೇಕು ಫಸ್ಟ್ ರೌಂಡ್ ಆಯ್ತಾ. ಸಂಗೀತ ಕನ್ನಡ ಮಂಜುನಾಥ್ ಸರ್